ಸರ್ ಲವ್ ಪ್ರಪೋಸ್ ಮಾಡಕ್ಕೆ ಒಳ್ಳೆ ಜಾಗ ಯಾವುದು ಅಂತೀರಾ ನೀವು? ಪಾರ್ಕ್ ಅಂತ ಹೇಳ್ತೀವಿ ನಾವು. ಯಾವ್ದಂತ ಹೇಳ್ತೀರಾ? ಪಾರ್ಕ್. ಯಾಕೋ? ಯಾಕೆ ಅಂದ್ರೆ ಅಲ್ಲಿ ಯಾರ್ದು ಕ್ರೌಡ್ ಗಿೌಡ್ ಏನಿರಲ್ಲ, ಹಾ, ಸಿಂಗಲ್ ಆಗಿರ್ತಾರೆ. ಸಿಂಗಲ್ ಆಗಿರ್ತಾರೆ. ಪಾರ್ಕ್ ಅಲ್ಲಿ ಯಾವ್ದು ಕ್ರೌಡ್ ಇರಲ್ಲ, ಸಿಂಗಲ್ ಆಗಿರ್ತಾರಂತೆ. ಸಿಂಗಲ್ ಆಗಿರ್ತಾರೆ ಅಂದ್ರೆ ನೀವು ನಾನು ಏನು ಕೇಳ್ದೆ ಹೇಳಿ? ಕಪ್ಪಲ್ಸ್ ಇರ್ತಾರಲ್ಲ, ಸಿಂಗಲ್ ಆಗಿರೋದು ನನ್ಗೆ ಲವ್ ಪ್ರಪೋಸ್ ಮಾಡಕ್ ಹೇಳ್ತಾ ಇರೋದು. ನಾವು ಅದಕ್ಕೆ ಹೇಳ್ತಿರೋದು. ಸಿಂಗಲ್ ಆಗಿರ್ತಾರೆ ಅಂತೀರಾ? ಬೇರೆ ಯಾರು ಇರಲ್ಲ ಅಂತ ಎದುರ್ಕೊಳ್ದೆ ಹೋಗಿ ಹೇಳ್ಬೋದು ಅಂತ. ಎದುರುಕೊಳ್ದೆ ಹೇಳ್ಬೋದು. ಹೇಳಿದಿರ ಯಾರಿಗಾದ್ರು? ಹೇಳಿಲ್ಲ. ಎಷ್ಟು ಜನಕ್ಕೆ ಹೇಳಿಲ್ಲ? ಹೇಳೋ ಮೂಮೆಂಟ್ ಇಲ್ಲ, ಹೇಳಲ್ಲ. ಏಕೆ? ನಮಗೆ ಲವ್ ಎಲ್ಲ ಇಷ್ಟ ಇಲ್ಲ. ಯಾಕೋ ಆಗ್ ಬರಲ್ಲ. ಆಗ ಬರಲ್ಲ ಅಂದ್ರೆ ಜ್ಯೋತಿಷ್ಯದವ್ರು ಹೇಳಿದಾರ? ನಮಗೆ ಆಗಲ್ಲ. ನಿಮ್ಗೆ ಆಗಲ್ಲ. ಇವರು ಜ್ಯೋತಿಷ್ಯದವ್ರು ಏನು ಹೇಳಿಲ್ಲ, ಏನ್ ಹೇಳಿಲ್ಲ. ನಿಮ್ಗೆ ಆಗಲ್ಲ ಅಷ್ಟೇ. ನಿಮ್ಗೇನೋ ಕಾಯಿಲೆ ಇದೆ. ಕಾಯಿಲೆ ಅವ್ರಿಗೆ ಯಾವ ಕಾಯಿಲೆ ಇಲ್ಲ ರೀ. ಕಾಯಿಲೆ ಏನಿಲ್ಲ, ಕಾಯಿಲೆಗಿಲ್ಲ. ನಮಗೆ ಆಗಲ್ಲ ಅಷ್ಟೇ ಲವ್ ಗಿವ್. ನಿಮ್ಗೆ ಆಗಲ್ಲ ಅಷ್ಟೇ ಕಾಯಿಲೆ. ಅದ್ರ ಬಗ್ಗೆ ಅದು ಇದು ಏನಿಲ್ಲ. ಏನಿಲ್ಲ. ಓಕೆ ಸರ್, ತುಂಬಾ ಸಂತೋಷ. ಸರ್ ನಾನು ನೇರವಾಗಿ ಅವ್ರ ಮನೆಗೆ ಹೋಗಿ ಪ್ರಪೋಸ್ ಮಾಡ್ತೀನಿ ಸರ್. ಯಾರ ಮನೆಗೆ? ಹುಡುಗಿ ಮನೆಗೆ ಹೋಗಿ ಪ್ರಪೋಸ್ ಮಾಡ್ತೀನಿ. ನೀವು ಲವ್ ಮಾಡ್ತೀರಾ ಹುಡುಗಿ ಮನೆಗೆ ಅಲ್ಲ ಬೇರೆಯವ್ರ ಮನೆಗೆ? ಲವ್ ಮಾಡ್ತೀರಾ ಹುಡುಗಿ ಮನೆಗೆ ಸರ್, ಬೇರೆಯವ್ರ ಮನೆಗೆ ಹೋದ್ರೆ ಆಗಲ್ಲ. ಬೇರೆಯವ್ರ ಮನೆಗೆ ಹೋದ್ರೆ ಆಗಲ್ಲ ರೀ. ಲವ್ ಮಾಡ್ತೀರಾ ಹುಡುಗಿ ಮನೆಗೆ ನೇರ ಹೋಗಿ ಪ್ರಪೋಸ್ ಮಾಡ್ತೀನಿ. ಅವ್ರ ಅಂದಿರು ಪೈಲ್ವಾನ್ ಆಗಿದ್ರಪ್ಪ. ಪೈಲ್ವಾನ್ ಆಗಿದ್ರೇನಂತ ಭಯ ಇಲ್ಲ. ಏನಕ್ಕೆ? ಅದು ಅದೇ ಸೇಫೆಸ್ಟ್ ಜಾಗ ಅಂತ ಹೆಂಗ್ ಅನ್ಕೋತೀರಾ ನೀವು? ಹೌದು, ಅದೇ ಸೇಫೆಸ್ಟ್ ಜಾಗ. ಅವ್ರ ಅಪ್ಪ ಅಮ್ಮನಿಗೆಲ್ಲ ಹೇಳ್ಬಿಟ್ಟು ನಾನು ಇವಳನ್ನೇ ಮದುವೆ ಆಗೋದು, ನಾನು ಇವಳನ್ನೇ ಪ್ರೀತಿಸ್ನ ಮದುವೆ ಆಗ್ತೀನಿ ಅಂತ ಖಂಡಿತವಾಗ್ಲೂ ಒಪ್ಕೊಳ್ತೀನಿ. ಒಪ್ಕೊಳ್ತೀರ? ನೀವು ಒಪ್ಕೊಳ್ಳೋದಲ್ಲ, ಅವ್ರು ಒಪ್ಕೋಬೇಕು. ಅವ್ರನ್ನ ಒಪ್ಪಿಸ್ತೀನಿ. ಮನೆಗೆ ಹೋಗಿ ಖಂಡಿತ. ಏಟ್ ಗಿಟ್ ತಿನ್ನ ಬೀಳುತ್ತೆ ಅನ್ನೋ ಏನು ಅಂತ ಪೊಸಿಷನ್ ಎಲ್ಲ ಇರಲ್ಲ. ನಮ್ಮ ಹುಡುಗಿ ಗೊತ್ತು, ಮುಂದಾಗಿ ಹೇಳಿರ್ತಾಳೆ ಆ ಥರ. ಅಲ್ಲಿ ಅವಳು ಹೇಳಿರ್ತಾಳೆ ನಮ್ಮ ಮನೆಗೆ ಬರೋನೇ ಹೋಗಿ ಅಂತ ಹೇಳಿರ್ತಾಳೆ. ಅದಕ್ಕೆ ಹೋಗ್ತಾರೆ. ಈಗ ಆಗ್ಲೇ ನೀವು ಬ್ಯಾಗ್ ರೆಡಿ ಮಾಡ್ಕೊಂಡಿರಂಗಿದ್ದೀರಾ? ಹೌದಾ? ಅವ್ರು ಆಗ್ಲೇ ಬ್ಯಾಗ್ ರೆಡಿ ಮಾಡ್ಕೊಂಡು ಕೂತಿದ್ದಾರೆ. ಲವ್ ಮಾಡ್ಲಿಕ್ಕೆ ದೇವಸ್ಥಾನ ಬೆಸ್ಟ್ ಅಂತೀನಿ. ದೇವಸ್ಥಾನ ಬೆಸ್ಟ್ ಅಂತೀರಾ? ಇವರು ನಿಮ್ಮ ಫ್ರೆಂಡ್ ಪೂಜಾರರು ಇರ್ತಾರೆ, ಹೊಡೆದು ಬಿಡ್ತಾರೆ. ಇಲ್ಲ, ಅವ್ರ ಪಾಡಿಗೆ ಅವ್ರ ದೇವಸ್ಥಾನದ ಒಳಗಡೆ ಇರ್ತಾರೆ, ಗುಡಿ ಒಳಗೆ ಇರ್ತಾರೆ. ಓಕೆ. ನಾವು ಹೊರಗೆ ಹಿಂದೆ ತಿರುಗ್ತಾ ಇರ್ಬೋದು. ಗರ್ಭಗುಡಿ ಹಿಂದೆ ರೌಂಡ್ ಹೊಡಿತಾ ದೇವಸ್ಥಾನಕ್ಕೆ ಹೋಗೋದು ಗರ್ಭಗುಡಿ ರೌಂಡ್ ಹೊಡಿಯಕ್ಕ, ಇಲ್ಲ ಲವ್ ಮಾಡಕ್ ಹುಡುಗಿರಿಂದ ಸುತ್ತಕ? ಲಾಸ್ಟ್ ಅಲ್ಲಿ ಹೇಳಿದ್ರೆ ಹುಡುಗಿ ಹಿಂದೆ ಹುಡುಗಿ ಹಿಂದೆ ಸುತ್ತಲಿಕ್ಕೋಸ್ಕರ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ. ಅಲ್ಲಿ ಸೇಫ್ ಆದ ಪ್ಲೇಸು ಪ್ರಪೋಸ್ ಮಾಡಕ್ಕೆ. ಯಾಕೆಂದ್ರೆ ಜನ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಜ್ಞಾನದಲ್ಲಿ ಇರ್ತಾರೆ. ಅವ್ರ ಧ್ಯಾನದಲ್ಲಿ ಇರ್ತಾರೆ, ದೇವ್ರ ಧ್ಯಾನದಲ್ಲಿ. ಅವರು ದೇವ್ರ ಧ್ಯಾನದಲ್ಲಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇವ್ರು ಯಾವ ಧ್ಯಾನ ಬೇಕು ಆ ಧ್ಯಾನ ಮಾಡ್ಕೊಂಡ್ ಬರ್ತಾರೆ. ಯಾವ ಜಾಗ ಹುಡ್ಕೊಂಡಿದ್ದೀರ ಸರ್? ಭಲೆ ಶಬಾಷ್. ಮಾಡ್ಬೇಕನ್ಸ್ದಾಗ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಬಿಡಿ. ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ನಿಮಗೆ. ಇವ್ರು ಮಾಡ್ಬೇಕು, ನೀವು ಮಾಡ್ಬೇಕು ಅಂತಲ್ಲ ನಾನು ಹೇಳ್ತಾ ಇರೋದು. ಯಾರಾದ್ರೂ ಮಾಡ್ಬೇಕಾದ್ರೆ ಪ್ರಪಂಚದಲ್ಲಿ ಅದು ಅವ್ರಿಷ್ಟ ಎಲ್ಬೇಕೋ ಮಾಡ್ಲಿ. ಅವ್ರಿಷ್ಟರೇ, ಎಲ್ ಬೇಕಾದ್ರೆ ಮಾಡ್ಬೋದು. ಒಳ್ಳೆ ಚೆನ್ನಾಗೈತಲ್ಲ. ನೀವು ಕೇಳಿದ್ರೆ ನಾವ್ ಹೇಳಕ್ಕಾಗತ್ತಾ? ಅವ್ರು ಯೋಚನೆ ಮಾಡ್ಬಿಟ್ಟು ಹೇಳ್ತಾರಂತೆ. ಅವರು ಎಷ್ಟು ಒಂದು ವೀಕ್ ಟೈಮ್ ಬೇಕಾ? ಒಂದ್ ವೀಕ್ ಆದ್ಮೇಲೆ ನಾವು ಬರೋಣ, ಅವಾಗ ಹೇಳ್ತಾರ ಅವ್ರು. ಇನ್ನೂ ಮಾಡಿಲ್ಲ. ಅಕಸ್ಮಾತ್ ಮಾಡ್ಬೇಕು ಅಂದ್ರೆ ಎಲ್ಲಿ ಪ್ರಪೋಸ್ ಮಾಡ್ತೀರಾ? ಅಕಸ್ಮಾತ್ ಮಾಡಬೇಕಂದ್ರೆ ನಮ್ಮ ಕ್ಯಾಂಟೀನಲ್ಲಿ. ಅದೇನಕ್ಕೆ? ಕ್ಯಾಂಟೀನಲ್ಲಿ ಪ್ರಚೋದನೆ ಇರುತ್ತಲ್ಲ ಸರ್ ಹುಡುಗಿರು, ಇದರಿಂದ ಒಪ್ಕೊಬಿಡ್ತಾರೆ ಅಂತ ಅಲ್ಲಿ ದಿವಸ ಒಪ್ಕೊಳ್ಳೆ ಒಳ್ಳೇನು ಹಿಂಗೆಲ್ಲ. ಹಂಗೆ ಈ ತರ ಎಷ್ಟು ಮಾಡಿದೀರಾ? ಇಲ್ಲ ಸರ್, ಮಾಡಿಲ್ಲ. ಇನ್ನ ಶುರು ಮಾಡಕ್ ಟ್ರೈ ಮಾಡ್ತಿದ್ದೀರಾ? ಅನುಭವ ಬೇರೆಯವ್ರನ್ನ ಕೇಳಿ ಹುಡುಗರು ಇದಾರಲ್ಲ. ವೆರಿ ಗುಡ್. ಅವ್ರ ಮನೆ. ಯಾರ ಮನೆ? ಹುಡುಗಿ ಮನೆ. ಹುಡುಗಿ ಮನೆನೇ.